ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಶ್ರೀ ಧರ್ಮರಾಯ ಸ್ವಾಮಿ ಕರಗ ಶಕ್ಯೋತ್ಸವ 2026ಕ್ಕೆ ಸುಸ್ವಾಗತ. ಕರಗ ಶಕ್ಯೋತ್ಸವದ ಪ್ರಯುಕ್ತ ದಿನಾಂಕ ಮಾರ್ಚ್ 29, 2026 ಭಾನುವಾರ ರಾತ್ರಿ 10 ಗಂಟೆಯಿಂದ ಆರತಿ ದೀಪಗಳು ಕಾರ್ಯಕ್ರಮವಿದೆ. ನಾವು ಮಾರನೇ ದಿನ ಅಂದರೆ ಮಾರ್ಚ್ 30, 2026 ಸೋಮವಾರ ಸುಮಾರು ಬೆಳಗ್ಗೆ 7 ಗಂಟೆ ನಂತರ ಈ ಆರತಿಗಳನ್ನ ಹಿಡಿದಿದ್ದೇವೆ. ಹಿಂದಿನ ದಿನ ರಾತ್ರಿ 10 ಗಂಟೆಯಿಂದ ಶುರುವಾಗಿ ಮಾರನೇ ದಿನ ಬೆಳಗ್ಗೆ ತನಕ ನಡೆಯುತ್ತದೆ. ತುಂಬಾ ಚೆನ್ನಾಗಿರುತ್ತೆ. ಒಂದಕ್ಕಿಂತ ಒಂದು ಆರತಿಗಳು ಎಷ್ಟು ಚೆನ್ನಾಗಿದೆ ನೋಡಿ. ಇದಂತೂ ತುಂಬಾ ಚೆನ್ನಾಗಿದೆ. ಕನ್ನಿಕಾ ಪರಮೇಶ್ವರಿ ಥರ ಅಲಂಕಾರ ಮಾಡ್ಕೊಂಡು ಆರತಿನ ಹೊತ್ಕೊಂಡ್ಬಂದಿದ್ದಾರೆ. ಚೆನ್ನಾಗಿದೆ ಅಲ್ಲ, ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ಒಂದಕ್ಕಿಂತ ಒಂದು ಆರತಿಗಳು ತುಂಬಾ ಚೆನ್ನಾಗಿದೆ. ಸೊ ಈ ಆರತಿಗಳೆಲ್ಲ ನಿಮ್ಗೆ ಯಾವ್ದು ಇಷ್ಟ ಆರತಿ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಭಾಗ 1, ಇದು ಭಾಗ 2ನಲ್ಲೂ ಹಾಕಿದ್ದೀನಿ. ಭಾಗ 2ನಲ್ಲಿ ಶ್ರೀ ಧರ್ಮರಾಯ ಸ್ವಾಮಿಯ ದರ್ಶನ ಮಾಡಿಸ್ತೀವಿ, ದ್ರೌಪದಿ ಅಮ್ಮನವ್ರದ್ದು. ಸೊ ಆ ವಿಡಿಯೋ ನೋಡಬೇಕಂದ್ರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಏನೋ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಇನ್ನು ಮುಂದೆ ಒಳ್ಳೊಳ್ಳೆ ಆರತಿಗಳನ್ನ ತೋರಿಸ್ತಿದ್ದೀವಿ. ಹೂವಿನ ಆರತಿಗಳು ಒಂದಕ್ಕಿಂತ ಒಂದು ಸೂಪರು. ಎಲ್ಲ ಮಲ್ಲಿಗೆ ಹೂವಿನಂದರೆ ಆರತಿ ರೆಡಿ ಮಾಡಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಇದೆಲ್ಲ ಧರ್ಮರಾಯ ಸ್ವಾಮಿಯ ದೇವಸ್ಥಾನದ ಬಳಿ ತೆಗೆದಂಥ ವಿಡಿಯೋಗಳು ನೋಡಿ. ಎಲ್ಲರೂ ಆರತಿ ಹೊತ್ಕೊಂಬಂತಿದ್ದಾರೆ. ರಾತ್ರಿ 10 ಗಂಟೆಗೆ ಶುರುವಾಗಿ ಎಲ್ಲ ಕಡೆಯಿಂದ ಬರ್ತಾರೆ. ಕೆಲವರು ಬೆಳಗ್ಗೆ ಹೊತ್ತು ಆರತಿನ ತೊಗೊಂಬರ್ತಾರೆ ನೋಡಿ. ವೆಂಕಟೇಶ್ವರ ಸ್ವಾಮಿ ಥರನೇ ಆರತಿ ಮಾಡಿಸ್ಕೊಂಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ಲ. ಮೊದಲನೇದು ಕೃಷ್ಣಂದು, ಇದು ಕೂಡ ಕೃಷ್ಣನ ಥರನೇ. ಎಲ್ಲರೂ ಎಷ್ಟು ಖುಷಿಯಾಗಿ ಚೆನ್ನಾಗಿ ಬಂದಿದೆ. ಅವರು ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಆಗಿ ಆರತಿನ ಹೊತ್ಕೊಂಡ್ಬಂದಿದ್ದಾರೆ. ಒಬ್ರಿಗಿಂತ ಒಬ್ಬರು ಸೂಪರಾಗಿದ್ದಾರೆ ನೋಡಿ. ಎಲ್ಲ ಸುಮಂಗಲಿಯರು ಎಷ್ಟು ಚೆನ್ನಾಗಿ ತಲೆಯಲ್ಲಿ ಮಲ್ಲಿಗೆ ಹೂವು ಮುಡ್ಕೊಂಡು ಆರತಿನ ಹೊತ್ಕೊಂಡು ಬಂದಿದ್ದಾರೆ. ಶ್ರೀ ಧರ್ಮರಾಯ ಸ್ವಾಮಿಯ ದೇವಾಲಯದ ಮುಂಭಾಗ ಅಲ್ಲೂ ಕೂಡ ಆರತಿ ದೀಪಗಳು ಅಂತ ಹೂವಿನಲ್ಲಿ ಬರೆದಿದ್ದಾರೆ ನೋಡಿ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ಸುಮಂಗಲಿಯರಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಿ ಬಂದಿದ್ದಾರೆ. ಎಷ್ಟು ಖುಷಿಯಿಂದ ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ನೋಡಿ. ಇದು ಕುದುರೆ ಥರ ಮಾಡಿಸಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ. ಸಾಮಂತಿಗೆ, ಮಲ್ಲಿಗೆ ಹೂವು ಎಲ್ಲ ಸೇರಿಂದ ಡೆಕೋರೇಷನ್ ಮಾಡಿಸಿದ್ದಾರೆ. ಸೂಪರ್ ಆಗಿದೆ ಇದನ್ನು ಆರತಿ ನೋಡಿ. ಈ ವಿಡಿಯೋನೆಲ್ಲ ಗಣೇಶನೇ ಬೆಳಗ್ಗೆ ಹೋಗಿ ಹಿಡ್ಕೊಂಬಂದಿದ್ದು ಆರತಿ. ಇದಂತೂ ಅಮ್ಮನವ್ರದ್ದು ತುಂಬಾ ಚೆನ್ನಾಗಿದೆ. ಸರ್ವ ಮಂಗಳ ಮಾಂಗಲ್ಯ ಶಿವಿ ಸರ್ವಾರ್ಥಕ ಸಾಧಕಿ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಈ ಆರತಿನ ಅಮ್ಮನವ್ರನ್ನೇ ನೋಡ್ದಂಗೆ ಆಗತ್ತಲ್ಲ ನೋಡಿ. ಹೋಗಿ ತಾವೆಲ್ಲ ಸೆಲ್ಫಿ ವಿಡಿಯೋ ತಗೊತಿದ್ದಾನೆ. ಈ ಆರತಿ ಅಂತೂ ತುಂಬಾ ಚೆನ್ನಾಗಿದೆ. ಇಷ್ಟು ಪುಟ್ಟು ಆಂಜನೇಯ ಸ್ವಾಮಿಯ ಇಟ್ಕೊಂಡು ಆರತಿ ಮಾಡಿದ್ದಾರೆ. ನೋಡೋಕ್ಕಂತೂ ಸೂಪರ್ ಆಗಿದೆ, ಸಿಂಪಲ್ ಆಗಿದೆ, ಬೊಂಬಾಟಾಗಿದೆ ಅಲ್ಲ. ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ನೋಡಿ. ಗಣೇಶ ಹಿಂಗೆ ತೆಗೀರಿ ಫೋಟೋ ವಿಡಿಯೋ ಅಂತ ಅವನೊಬ್ಬನೇ ಎಲ್ಲ ಕಡೆ ಫೋಟೋ ವಿಡಿಯೋ ಎಲ್ಲ ತಕ್ಕೊಂಬಂದಿದ್ದಾನೆ. ಅವನು ತೆಗ್ದಿದ್ದಾನೆ, ಬೇರೆಯವ್ರ ತಾವು ಅವನು ನಿಂತ್ಕೊಂಡು ತೆಗೆಸ್ಕೊಂಡಿದ್ದಾನೆ. ಇದು ಚೆನ್ನಾಗಿದೆ. ಸೊ ರೇಣುಕಾ ಎಲ್ಲಮ್ಮ ತಾಯಿಯನ್ನೇ ಇಟ್ಟಿದ್ದಾರೆ. ಒಂದೊಂದು ಆರತಿಗೂ ಒಂದೊಂದು ದೇವ್ರುಗಳನ್ನ ಇಟ್ಟು ಮಾಡಿದ್ದಾರೆ. ಕೃಷ್ಣಂದೇ ಒಂದು 3-4 ಇತ್ತು ಅನಿಸುತ್ತೆ. ಸೊ ಇದು ಕೂಡ ಚೆನ್ನಾಗಿದೆ ನೋಡಿ. ವೆಂಕಟೇಶ್ವರ ಸ್ವಾಮಿ
ಒಬ್ಬರೊಬ್ಬರು ಒಂದೊಂದು ಥರ ಡಿಸೈನ್ ಮಾಡಿಸ್ಕೊಂಬಂದಿದ್ದಾರೆ. ಸೊ ದ್ರೌಪದಿ ಅಮ್ಮನವ್ರಿಗೆ ಮಲ್ಲಿಗೆ ಹೂವು ಅಂದರೆ ಇಷ್ಟ ಅಲ್ಲ, ಎಲ್ಲ ಸುಮಂಗಲಿಯರು ಕೂಡ ಬಂದಿರೋರೆಲ್ಲ ಮೂಡಿಗೆ ಮಲ್ಲಿಗೆ ಹೂವು ಮುಡ್ಕೊಂಡೇ ಬಂದಿದ್ದಾರೆ. ಸೊ ನವಿಲು ಇದೊಂಥರ ಪುಟ್ಟದಾಗಿದೆ ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ತಂಬಿಟ್ಟು ಒಂದು ಆರತಿ ಕೂಡ ಮಾಡ್ಕೊಂಬಂದಿದ್ರು, ಗಣಪತಿ ಇದ್ದಿದ್ದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಧರ್ಮಸ್ವಾಮಿ ದೇವಸ್ಥಾನದ ದರ್ಶನ ಕೂಡ ಮಾಡಿಸ್ತೀವಿ. ಸೊ ಕ್ಲಿಕ್ ಮಾಡಿದೆ ನೋಡಿ ಇದೆಷ್ಟು ಚೆನ್ನಾಗಿದೆ. ವೆಂಕಟೇಶ್ವರ ಸ್ವಾಮಿದು ಕಲ್ಯಾಣಾದ್ಭುತ ಗಾತಾಯ ಕಾಮಿತಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ. ತಾಯಿ ಗೌರಮ್ಮನ ಎಷ್ಟು ಚೆನ್ನಾಗಿ ಕುಣಿಸ್ಕೊಂಡು ಬಂದಿದ್ದಾರೆ. ಶ್ರೀಪೀಠೆ ಸುರಪೂಜಿತೆ ಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀಂತ ವಿಘ್ನೇ ವಿಚ್ಛಿಪತ್ತಿಂತ ಜೀವಿ ತನ್ನ ಲಕ್ಷ್ಮಿ ಪ್ರಚೋದಯಾತ್. ಇದು ಚೆನ್ನಾಗಿದೆ ಅಲ್ಲ, ಅಮ್ಮನವ್ರನ್ನೇ ನೋಡ್ದಂಗಾಗಿದೆ, ಎಷ್ಟು ಕ್ಯೂಟಾಗಿದೆ. ನಿಮ್ಮ ಕಡೆಯಲ್ಲ ಯಾವ ರೀತಿ ಆರತಿ ಮಾಡ್ತಾರೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗಣೇಶ ಕೂಡ ಪಕ್ಕದಲ್ಲಿ ನಿಲ್ಸ್ಕೊಂಡು ವಿಡಿಯೋ ತೆಗೆಸ್ಕೊಂಡಿದ್ದಾನೆ. ದೇವಸ್ಥಾನದ ಮುಂದೆ ಕೂಡ ಹೂವಿನಲ್ಲಿ ಆರತಿ ದೀಪಗಳು ಅಂತ ಹಾಕಿದ್ದಾರೆ. ಬಂದವರಿಗೆ ಕುಳಿತುಕೊಳ್ಳೋಕ್ಕೆ ಚೇರೆಲ್ಲ ಹಾಕಿ ಅನುಕೂಲ ಕೂಡ ಮಾಡಿದ್ದಾರೆ. ಸೊ ಆಗಲೇ ನೋಡ್ಸಿದ್ನಲ್ಲ ನವಿಲು, ಇದು ಒಂಥರ ಚೆನ್ನಾಗಿದೆ ಅಲ್ಲ. ನೋಡಿ ಎಲ್ಲ ಸುಮಂಗಲಿಯರು ತಪ್ಪದೆ ಮಲ್ಲಿಗೆ ಹೂವು ಮುಡ್ಕೊಂಡು ಬಂದಿದ್ದಾರೆ. ಪುಟ್ಟ ಮಗುವಿಂದ ಇದ್ದು ದೊಡ್ಡವ್ರ ತನಕ ಎಲ್ಲರೂ ಕೂಡ ಮಲ್ಲಿಗೆ ಹೂವನ್ನೇ ಮುಡ್ಕೊಂಡು ಬಂದಿದ್ದಾರೆ. ನೋಡಿ ಇದು ಕೂಡ ಟೆಂಪಲ್ ಥರ ಡೆಕೋರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಗಿಳಿ ಇಕ್ಕಿ ವೆಂಕಟೇಶ್ವರ ಸ್ವಾಮಿ ಇಕ್ಕಿ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಒಳಗಡೆ ಕೂಡ ತುಂಬಾ ಚೆನ್ನಾಗಿದೆ ದೇವಸ್ಥಾನದೊಳಗೆ, ಅದು ಕೂಡ ತೋರಿಸ್ತೀವಿ ನೋಡಿ. ಎಲ್ಲೆಲ್ಲಿ ಸೆಲ್ಫಿ ವಿಡಿಯೋ ಕೂಡ ತಕ್ಕೊತಿದ್ದಾನೆ, ನಾನೇ ಹೋಗಿ ಇಟ್ಕೊಂಡ್ಬಂದಿದ್ದು ಅಂತ. ಸೊ ಇವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾರೋ ಇಂಟರ್ವ್ಯೂ ಮಾಡ್ತಿದ್ದಾರೆ ಅವ್ರಿಗೆ. ಗೌರಿ ಎಷ್ಟು ಚೆನ್ನಾಗಿದೆ. ಇದು ಕೂಡ ತುಂಬಾ ಸಿಂಪಲ್ ಇದ್ರೆ ಸೂಪರ್ ಆಗಿದೆ. ಸೊ ರೇಣುಕಾ ಯಲ್ಲಮ್ಮ ದೇವಿದು ಒಂದೊಂದು ಆರತಿ ಮೇಲೂ ಒಂದೊಂದು ದೇವ್ರದ್ದು ಚಿತ್ರ ಹಾಗೂ ಆ ರೀತಿ ಗೊಂಬೆ ಕುಣಿಸ್ಕೊಂಡ್ಬಂದಿದ್ದಾರೆ. ಇದಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಶ್ರೀಕೃಷ್ಣಂದು ವಸುಂಧಸುತಂ ದೇವಂ ದೇವಕಿ ಪರಮಾನಂದಂ ಕೃಷ್ಣಂ ಹಂದೆ ಜಗದ್ಗುರು. ಕೃಷ್ಣ ನೋಡಿ ಎಷ್ಟು ಕ್ಯೂಟಾಗಿ ಕಾಣುತ್ತೆ. ಒಂದು 3-4 ಜನ ಕೃಷ್ಣಂದು ಕೂಡ ಆರತಿ ಮಾಡ್ಕೊಂಡ್ಬಂದಿದ್ರು. ಅದರಲ್ಲಿ ಇದಂತೂ ತುಂಬಾ ಚೆನ್ನಾಗಿದೆ. ಶಿವನ್ ಲಿಂಗ ಮೇಲೆ ಇಟ್ಕೊಂಡ್ಬಂದಿದ್ದಾರೆ ಹೂವಿನ ಆರತಿ. ತ್ರಿದಳಂ ತ್ರಿಗುಣಾಕಾರಂ ತ್ರೇಂಚಂತ ತ್ರಿಯಾದಂ ತ್ರಿಜನ್ಮ ಪಾಪ ಸಮಾರಂ ಏಕ ಬಿಲ್ವಂ ಶಿವಾರ್ಪಣಂ. ತಂಬಿಟ್ಟಿನ ಆರತಿ ಕೂಡ ಮಾಡಿದ್ದಾರೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಋಕುಮೇವ ಬಂಧನ ಮೃತ್ಯುರ್ಮೋಕ್ಷೀಯಾಮೃತಾತ್. ತುಂಬಾ ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ಸೊ ಇವರೇ ಮಾಡ್ಕೊಂಬಂದಿರೋರು. ನೋಡಿ ಇದು ತುಂಬಾ ಚೆನ್ನಾಗಿರ್ತಾ ಆರತಿ. ಕೆಲವರು ಸ್ಟೀಲಲ್ಲಿ ಕೆಲವರು ಬೆಳ್ಳಿಲಿ ಕೂಡ ಆರತಿ ಮಾಡ್ಕೊಂಬಂದಿದ್ದಾರೆ.
ನೋಡೋಕ್ಕೆ ಎರಡು ಕಣ್ಣು ಸಾಲದು ಎಲ್ಲ ಆರತಿಗಳು. ಎಷ್ಟು ಚೆನ್ನಾಗಿದೆ ಅಲ್ಲ. ನೀವು ಸಲ ಮುಂದಿನ ಸಲ ಬನ್ನಿ, ಚೆನ್ನಾಗಿರುತ್ತೆ, ಆರತಿ ನೋಡ್ಬೋದು. ರಾತ್ರಿ ಎಲ್ಲ ದೇವಸ್ಥಾನ ತೆಗ್ದಿರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಕೃಷ್ಣ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಆರತಿ. ಶ್ರೀಕೃಷ್ಣ ಶರಣಂ ಮಮ. ದೇವಾಲಯದ ಮುಂಭಾಗದಲ್ಲಿ ಗರುಡಗಂಬಕ್ಕೆ ಕೂಡ ಆರತಿ ಹೊತ್ತಿರೋದು ಇಟ್ಟಿದ್ದಾರೆ. ಎದುರುಗಡೆನೆ ನೋಡಿ. ನೋಡಿ ಎಲ್ಲ ಕಡೆ ಗಣೇಶ ಹೋಗಿ ವಿಡಿಯೋ ತೆಗೆಸ್ಕೊತಿದ್ದಾನೆ. ಸೊ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ ಆರತಿ. ದೇವಸ್ಥಾನದ ಒಳಗಡೆ ಗಿಳಿ ಮೇಲೆ ಅಮ್ಮನವ್ರು ಕುಂತಿರೋದು, ಇದು ಕೂಡ ತುಂಬಾ ಚೆನ್ನಾಗಿದೆ. ಕನ್ಯಾಕುಮಾರಿ ದೀನಿ ತನ್ನ ಗರ್ಗೆ ಪ್ರಚೋದಯಾತೆ. ಆನೆ ಮೇಲೆ ತಾಯಿ ವಿರಾಜಮಾನ ಆಗಿರೋದು ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ. ಎಲ್ಲಕ್ಕಿಂತ ಸೂಪರ್ ಆಗಿದೆ. ಯಾವ್ದು ಸೂಪರ್ ಆಗಿಂತ ಹೇಳೋಕ್ಕೆ ಆಗಲ್ಲ, ಒಂದಕ್ಕಿಂತ ಒಂದು ಹೆಚ್ಚು ಅಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಎಲ್ಲರೂ ಫ್ಯಾಮಿಲಿ ಜೊತೆ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊತಿದ್ದಾರೆ. ದೇವಾಲಯದ ಒಳಭಾಗ ಹೂಗಳಿಂದ ಶೃಂಗಾರಗೊಂಡಿದೆ. ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ. ಆಗಲೇ ನೋಡಿದ್ರಲ್ಲ ಇಳಿ ಮೇಲೆ ಅಮ್ಮನವ್ರು ಕುಂತಿರೋದು ಚೆನ್ನಾಗಿದೆ ಅಲ್ಲ. ಸೊ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತೋರಿಸ್ತೀನಿ. ಮುಂದಿನ ಭಾಗದಲ್ಲಿ ಇದು ಪಾರ್ಟ್ 1, ಪಾರ್ಟ್ 2ಅಲ್ಲಿ ಇನ್ನೂ ಆರತಿಗಳು, ದೇವರ ದರ್ಶನ ಎಲ್ಲ ಮಾಡಿಸ್ತೀನಿ ದ್ರೌಪದಿ ಅಮ್ಮನವ್ರದ್ದು. ಸೊ ಅದನ್ನು ನೋಡ್ಬೇಕಾದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಇದರಲ್ಲೆಲ್ಲ ಯಾವ ಆರತಿ ನಿಮ್ಗೆ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೇಳೋಕ್ಕಾಗಲ್ಲ, ಯಾಕಂದರೆ ಒಂದಕ್ಕಿಂತೊಂದು ಚೆನ್ನಾಗಿದೆ. ಎಲ್ಲ ಆರತಿನೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ವರಾಹಸ್ವಾಮಿ, ಲಕ್ಷ್ಮಿ ಹಾಗೂ ವರಾಹಸ್ವಾಮಿದು ತುಂಬಾ ಚೆನ್ನಾಗಿದೆಲ್ಲ. ಅಮ್ಮನವ್ರನ್ನ ಎತ್ಕೊಂಡಿರೋದು. ಸೊ ಇಷ್ಟುವರೆಗೂ ನೀವು ನಮ್ಮ ಚಾನಲ್ನ ನೋಡಿದ್ದಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಭಾಗದಲ್ಲಿ ಎಪಿಸೋಡ್ನಲ್ಲಿ ಸಿಗೋಣ. ಧನ್ಯವಾದಗಳು.